ಹಾಯ್ ಹಾಯ್ ಗುಡ್ ಮಾರ್ನಿಂಗ್. ಫೈನಾನ್ಷಿಯಲ್ ಫ್ರೀಡಮ್ಗೆ ಸ್ವಾಗತ. ಇವತ್ತು ನಾನು ಡಿಜಿಟಲ್ ಗೋಲ್ಡ್ ಬಗ್ಗೆ ಒಂದು ಬ್ರೀಫ್ ಕೊಡ್ತೀನಿ. ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಮಾಡಬೇಕು, ಅದರ ಇಂಪಾರ್ಟೆನ್ಸ್ ಏನು ಅಂಥೇಳಿ. ಜಸ್ಟ್ ಒಂದು 10-15 ಮಿನಿಟ್ಸ್ ವೀಡಿಯೋ ಆಗ್ಬೋದು. ಸೊ ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ಗಿಂತ ಮುಂಚೆ ಒಂದು ಅರ್ಥ ಮಾಡ್ಕೊಳ್ಳೋಣ, ಗೋಲ್ಡ್ ಅಂದರೆ ಏನು, ಗೋಲ್ಡ್ ಯಾಕೆ ಇಂಪಾರ್ಟೆನ್ಸು. ಆ್ಯಂಡ್ ಇಂಡಿಯನ್ ಕಲ್ಚರಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಗೋಲ್ಡ್ಗೆ ತುಂಬ ದೊಡ್ಡ ವ್ಯಾಲ್ಯೂ ಇದೆ. ಎಮೋಷನ್ಸ್, ಗೋಲ್ಡ್ ಅಂದರೆ ನಮಗೊಂದು ಎಮೋಷನ್ನು. ಬಂಗಾರ ಅಂದರೆ ನಮಗೆ ಅದೊಂದು ಶುಭ ಸಂಕೇತ, ಶುಭ ಕಾರ್ಯಗಳಿಗೆ ಉಪಯೋಗಿಸ್ತೀವಿ. ಲಕ್ಷ್ಮಿ ಅಂತ ಹೇಳಿ ಅದನ್ನು ಪೂಜಿಸ್ತೀವಿ. ಇದು ಬಂಗಾರ. ಈ ಬಂಗಾರನ ನಾವು ಎಮರ್ಜೆನ್ಸಿ ಮತ್ತು ಹೆಡ್ಜಿಂಗ್ ಫಂಡಾಗಿ ಸಹ ಯೂಸ್ ಮಾಡ್ಬೋದು. ಸೊ ಒಂದು ಗೋಲ್ಡ್ನ ಪರ್ಚೇಸ್ ಮಾಡಿ ಫಿಸಿಕಲಿಯಾಗಿ ಇಟ್ಕೊಳ್ಳೋದು ಒಂದು ಕಡೆ ಆದರೆ, ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, BSE NSE ಮೂಲಕ ಅದನ್ನು ಬೈ ಮಾಡಿ ಸೆಲ್ ಮಾಡ್ಬೋದು. ಸೊವೇರಿಯನ್ ಗೋಲ್ಡ್ ಬಾಂಡ್ ಅಂತ ಒಂದಿದೆ, ಸೊವೇರಿಯನ್ ಗೋಲ್ಡ್ ಬಾಂಡಲ್ಲೂ ಹಾಕ್ಬೋದು. ಅಂದರೆ SGB, ಇದು ಡಿಮಾನಿಟೈಸೇಷನ್ ಆದಮೇಲೆ ಕೊಟ್ಟಿರೋದು. ಫಿಸಿಕಲ್ ಗೋಲ್ಡ್ ಆವಾಗಲೇ ಹೇಳ್ದಂಗೆ ಅಂಗಡಿಯಿಂದ ಪರ್ಚೇಸ್ ಮಾಡೋದು. ಸೊ ಮೇಜರ್ಲಿ ಡಿಫ್ರೆನ್ಸಸ್ ಅಂದರೆ, ಇನ್ವೆಸ್ಟ್ಮೆಂಟ್ ಕ್ಯಾಪ್ ಬಂದಾಗ ಗೋಲ್ಡ್ ETF ಮತ್ತು ಫಿಸಿಕಲ್ ಗೋಲ್ಡ್ಗೆ ಯಾವುದೇ ರೀತಿ ಕ್ಯಾಪ್ ಇಲ್ಲ, ಎಷ್ಟು ಬೇಕಾದ್ರೆ ಹಾಕ್ಬೋದು. ಸೊವೇರಿಯನ್ ಗೋಲ್ಡ್ ಬಾಂಡು ಮ್ಯಾಕ್ಸಿಮಮ್ 4 kg ಇಂಡಿವಿಜುವಲ್ಸ್ಗೆ ತೊಗೊಳ್ಬೋದು. ಆ್ಯಂಡ್ ಎಲ್ಲಿ ತೊಗೊಳ್ಬೋದು, ಯಾರು ಇದಕ್ಕೆ ಇದು ಆಗಿರ್ತಾರೆ ಅಂದರೆ, ಗೋಲ್ಡ್ ETF ಮತ್ತು ಸೊವೇರಿಯನ್ ಗೋಲ್ಡ್ ಬಾಂಡ್ಗೆ BSE NSEಯಲ್ಲಿ ನಾವು ಬೈ ಮಾಡಿ ಸೆಲ್ ಮಾಡ್ಬೋದು ಗೋಲ್ಡ್ ETF ರಿಯಲ್ ಟೈಮ್ ಬೇಸಿಸಲ್ಲಿ. ಬಟ್ ಗೋಲ್ಡ್ ಬಾಂಡ್ ಬಂದುಬಿಟ್ಟು ಯಾವಾಗ ನೋಟಿಫಿಕೇಷನ್ ಬರುತ್ತೆ ಬೈ ಮಾಡಬೇಕು ಅಂತೇಳಿ ಅವಾಗ ಬರುತ್ತೆ. ವಿಡ್ರಾಲ್ ಸಹಿತನೂ ಮೆಚುರಿಟಿ ಆದಮೇಲೆ ವಿಡ್ರಾ ಆಗುತ್ತೆ, ಅಥವಾ 5 years ಆಮೇಲೆ ವಿಡ್ರಾ ಮಾಡ್ಬೋದು. ಅದಕ್ಕೊಂದು ಲಿಮಿಟೆಡ್ ಟೈಮ್ ಇರುತ್ತೆ. ಸೊ ಅವರು ನೋಟಿಫಿಕೇಷನ್ ಕೊಟ್ಟಾಗ ನಾವು ಅದನ್ನು ರಿಡಮ್ಷನ್ ಮಾಡ್ಕೋಬೋದು. ವಿಡ್ರಾಲ್ ಅಲ್ಲ, ಅದು ರಿಡಮ್ಷನ್ ಮಾಡ್ಕೋಬೋದು. ಫಿಸಿಕಲ್ ಗೋಲ್ಡ್ಗೆ ಆ ರೀತಿ ಏನಿರಲ್ಲ. ಪ್ಯೂರಿಟಿ ಬಂದುಬಿಟ್ಟು 0.995 ಇದೆ. ಸೊವೇರಿಯನ್ನು 0.991 ಸಮಥಿಂಗ್ ಇದೆ. ಫಿಸಿಕಲ್ ಗೋಲ್ಡಲ್ಲಿ ನಾವು ಬಂಗಾರ ಬೈ ಮಾಡೋದು 22 ಕ್ಯಾರೆಟ್ ಜ್ಯುವೆಲರಿ ಬೈ ಮಾಡುತ್ತೀವಿ. ಗೋಲ್ಡ್ ಕಾಯಿನ್ ಆದರೆ 24 ಕ್ಯಾರೆಟ್ ಅಂತ ಹೇಳ್ತಾರೆ. ಬಟ್ ಅದು ಅಂಗಡಿಯವ್ರು ಏನು ಹೇಳ್ತಿರೋ ಅದ್ರ ಪ್ರಕಾರ ನಾವು ಹೋಗಬೇಕಾಗುತ್ತೆ. ಹಾಲ್ ಮಾರ್ಕ್ ಇದೆ ಅಂತ ನೋಡಿ ತೊಗೊಳ್ತೀವಿ ಹೊರತು ಬೇರೆ ನಮಗೆ ಐಡೆಂಟಿಫಿಕೇಷನ್ ಮಾಡೋಕ್ಕಾಗಲ್ಲ ಪ್ಯೂರಿಟಿನ. ಪ್ರೈಸ್ ಬಂದುಬಿಟ್ಟು ರಿಯಲ್ ಟೈಮ್ ಪ್ರೈಸ್ ಏನಿರುತ್ತೆ ಗ್ಲೋಬಲಿ, ಅದು ETF ವರ್ಕ್ ಆಗ್ತಾ ಇರುತ್ತೆ. ಸೊವೇರಿಯನ್ ಗೋಲ್ಡ್ ಬಾಂಡ್ ಬಂದುಬಿಟ್ಟು ಪ್ರೀವಿಯಸ್ ವೀಕ್ನ ಆ್ಯಾವ್ರೇಜ್ ಪ್ರೈಸ್, ಸೊ ಜಾಸ್ತಿ ಕಮ್ಮಿ ಆಗಿರ್ಬೋದು ರಿಯಲ್ ಟೈಮಲ್ಲಿ, ಆ ರೀತಿಯಾಗಿರುತ್ತೆ. ಫಿಸಿಕಲ್ ಗೋಲ್ಡ್ ಬಂದಾಗ ಒಬ್ಬ ಜ್ಯುವೆಲರಿ ಇನ್ನೊಬ್ಬರು ಜ್ಯುವೆಲರಿಗೆ ವೇರಿಯೇಷನ್ಸ್ ಇರುತ್ತೆ ಸ್ವಲ್ಪ. ಓಕೆ, ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ನಾನು ಟ್ರೇಡಿಂಗಲ್ಲಿ ETF ಯಾವ ರೀತಿ ಸೆಲ್ ಮಾಡ್ಬೋದು, ಹೇಗೆ ಎಲ್ಲಿ ಸೆಲ್ ಮಾಡ್ಬೋದು, ಹೆಂಗೆ ಇದು ಮಾಡ್ಬೋದು ಅಂದಾಗ ETF. ಸೊ ಇದು ಮ್ಯೂಚುವಲ್ ಫಂಡು ಆಗಿರ್ಬೋದು ಅಥವಾ ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲೂ ಆಗಿರ್ಬೋದು. ಬ್ರೋಕರಸ್ ಕಡೆ ಲೈಕ್ ಝೀರೋಡಾ, ಗ್ರೋ ಅಂತಲ್ಲಿ ನೀವು ಗೋಲ್ಡ್ ETF ಅಂತ ಬರ್ತದೆ. ನಿಪಾನ್ ಗೋಲ್ಡ್ ETF ಜಾಸ್ತಿ ಯೂಸ್ ಆಗೋದು. ಅದು ICICI ಬ್ಯಾಂಕ್ದು ICICI ಗೋಲ್ಡ್ ETF ಅಂತಲೂ ಇದೆ, ಆ ರೀತಿ ಇರುತ್ತೆ. ಸೊ ನೀವು ಇದನ್ನು ಇವತ್ತೇ ಬೈ ಮಾಡಿ T+1 ನಾಳೆ ಇಲ್ಲ ನಾಡಿದ್ದು ಸೆಲ್ ಮಾಡ್ಬೋದು, ಆ ರೀತಿ ಇರುತ್ತೆ. ಸೊ ಅದಕ್ಕೆ ಯಾವುದೇ ಲಿಮಿಟೇಷನ್ಸ್ ಇರೋಲ್ಲ, ವಾಲ್ಯೂಮ್ ಚೆನ್ನಾಗಿರುತ್ತೆ. ಸೊವೇರಿಯನ್ ಗೋಲ್ಡ್ ಬಾಂಡ್ ಬಂದುಬಿಟ್ಟು ಲಿಮಿಟೆಡ್ ಇರೋದ್ರಿಂದ ಲಿಕ್ವಿಡಿಟಿನೂ ಕಮ್ಮಿ ಇರುತ್ತೆ. ಆ್ಯಂಡ್ ನಾರ್ಮಲಿ ಅದು ಬೈ ಮಾಡ್ಬೇಕಾದ್ರೆ ಹೆಂಗೆ ಪ್ರೀವಿಯಸ್ ವೀಕ್ ಆ್ಯಾವ್ರೇಜ್ ಇರುತ್ತೆ, ಸೆಲ್ ಮಾಡಬೇಕಾದ್ರೆ ಅದೇ ರೀತಿ ಇರುತ್ತೆ. ಫಿಸಿಕಲ್ ಗೋಲ್ಡು ನೀವು ಯಾವಾಗ ಬೇಕಾದ್ರೂ ಸೆಲ್ ಮಾಡ್ಬೋದು ನಿಮ್ಮ ಜ್ಯುವೆಲರಿ ಶಾಪಲ್ಲಿ. ಬಟ್ ಅಲ್ಲಿ ಸಹಿತ ನಮಗೆ ಪರ್ಚೇಸಿಂಗ್ ಅಮೌಂಟ್ ಸಿಗಲ್ಲ, ಬೈಯಿಂಗ್ ಅಮೌಂಟು ಸಿಗಲ್ಲ, ಕಮ್ಮಿ ಆಗುತ್ತೆ. ಇಂಟ್ರೆಸ್ಟ್ ಕಾಂಪೊನೆಂಟ್ ಬಂದಾಗ ನಮಗೆ ಗೋಲ್ಡ್ ETF ಫಿಸಿಕಲ್ ಗೋಲ್ಡ್ಗೂ ಯಾವುದೇ ರೀತಿ
ಇಂಟ್ರೆಸ್ಟ್ ಇರಲ್ಲ, ಅಲ್ಲಿ ಗ್ರೋತ್ ಮಾತ್ರ ಇರುತ್ತೆ. ಬಟ್ ಗೋಲ್ಡ್ ಬಾಂಡಲ್ಲಿ 2.5% ಪರ್ ಆ್ಯನಮು ಇಂಟ್ರೆಸ್ಟ್ ಬರುತ್ತೆ. ಟ್ಯಾಕ್ಸ್ ಕ್ಯಾಪಿಟಲ್ ಗೇನ್ ಸ್ಲ್ಯಾಬ್ ಬರುತ್ತೆ. ಸ್ಟೋರೇಜ್ ಬಂದಾಗ ಗೋಲ್ಡ್ ಇ ಟಿ ಎಫು, ಸೊವೆರನ್ ಗೋಲ್ಡ್ ಬಾಂಡು, ಫಿಸಿಕಲ್ ಗೋಲ್ಡು, ಮೂರರಲ್ಲಿ ಕಂಪೇರ್ ಮಾಡೋ ಫಿಸಿಕಲ್ ಗೋಲ್ಡ್ಗೆ ನಾವು ಅದನ್ನು ಸೇಫ್ಟಿಯಲ್ಲಿ ಇಡಬೇಕು. ಅಕಸ್ಮಾತ್ ನಾವು ಸೇಫ್ಟಿ ಸಲುವಾಗಿ ನಾವು ಬ್ಯಾಂಕಲ್ಲಿ ಲಾಕರಲ್ಲಿ ಇಟ್ಟರೆ ಅದಕ್ಕೆ ಚಾರ್ಜಸ್ ಬೇರ್ ಮಾಡಬೇಕಾಗತ್ತೆ. ಸೊ ಶಾರ್ಟ್ ಟರ್ಮು ಲಾಂಗ್ ಟರ್ಮ್ ಟ್ಯಾಕ್ಸ್ ಬಗ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಅಕಸ್ಮಾತ್ ಲಾಂಗ್ ಟರ್ಮ್ಗಾದರೆ ಆಫ್ಟರ್ 3 ಇಯರ್ಸು 20% ಇದೆ ಟ್ಯಾಕ್ಸು. ಓಕೆ, ಇದು ಒಂದು ಬ್ರೀಫು ಗೋಲ್ಡ್ ಇ ಟಿ ಎಫು, ಸೊವೆರಿಯನ್ ಗೋಲ್ಡು, ಫಿಸಿಕಲ್ ಗೋಲ್ಡ್ ಬಗ್ಗೆ. ಆನ್ಲೈನ್ ಗೋಲ್ಡ್ ಬಗ್ಗೆ ನಾನು ಬರ್ತೀನಿ ಮತ್ತೆ. ಓಕೆ, ಯಾಕೆ ಆನ್ಲೈನ್ ಗೋಲ್ಡ್ ಬೇಕು? ಅದಕ್ಕಿಂತ ಮುಂಚೆ ಗೋಲ್ಡ್ ಇ ಟಿ ಎಫ್ ಅಂದರೆ ಏನು? ಇ ಟಿ ಎಫ್ ಅಂದರೆ ಎಕ್ಸ್ಚೇಂಜ್ ಟ್ರೇಡಿಂಗ್ ಫಂಡ್ ಅಂತ ಹೇಳಿ. ಇದು ನಮ್ಮ ಎಕ್ಸ್ಚೇಂಜಸ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿಯಿಂದ ಅವ್ರ ಮೂಲಕ ಇದು ಗೋಲ್ಡನ್ನ ಯೂನಿಟ್ಸ್ ಲೆಕ್ಕದಲ್ಲಿ ಬೈ ಮಾಡ್ತಾರೆ. ಸೊ ಇಂಡೈರೆಕ್ಟ್ಲಿ ಯಾವುದೇ ಕಂಪ್ನಿಯವರು ನನ್ನ ಹತ್ರ ಇಷ್ಟು ಗೋಲ್ಡ್ಗೆ ಅಂತ ಹೇಳಿ ₹100 ತೊಗೊಂಡ್ರೆ, ಉದಾಹರಣೆಗೆ 1 ಗ್ರಾಮ್ದು ಅಮೌಂಟ್ ತೊಗೊಂಡ್ರೆ 10 ಜನದ ಹತ್ರ 10 ಗ್ರಾಮ್ದಾಗಿರುತ್ತೆ. ಸೊ ಯಾವ ಕಂಪ್ನಿ, ಉದಾಹರಣೆ ನಿಪ್ಪೋನು ಏನು ಗೋಲ್ಡ್ ಇ ಟಿ ಎಫ್ ಅಂತ ಮಾಡ್ತಾ ಇದ್ದಾರಲ್ವ, ಅವರು ಅದಕ್ಕೆ ಅಗೇನೆಸ್ಟ್ ಆಗಿ 10 ಗೋಲ್ಡ್ದು ಒಂದು ಸ್ಟೋರೇಜಲ್ಲಿ ಗೋಲ್ಡ್ನವರು ಪರ್ಚೇಸ್ ಮಾಡಿಟ್ಕೊಂಡಿರ್ಬೇಕಾಗತ್ತೆ. ಸೊ ಅವರಲ್ಲಿ ಅಷ್ಟು ವ್ಯಾಲ್ಯೂ ಇರಬೇಕಾಗತ್ತೆ. ಸೊ ಈ ರೀತಿಯಾಗಿ ಗೋಲ್ಡ್ ಇ ಟಿ ಎಫ್ ವರ್ಕ್ ಆಗುತ್ತೆ. ಈವನ್ ಸೊವೆರಿಯನ್ ಗೋಲ್ಡ್ ಬಾಂಡು ಬಂದಾಗ ಆರ್ ಬಿ ಐ ಸ್ಟೋರೇಜಲ್ಲಿ ಗೋಲ್ಡ್ ಇದೆ. ಆ ಗೋಲ್ಡ್ಗೆ ಅದಕ್ಕೆ ಯಾರೂ ಓನರ್ ಇರೋಲ್ಲ, ಅದಕ್ಕೆ ನಾವೊಂದು ಓನರ್ಶಿಪ್ ತೊಗೊಂಡಾಗಷ್ಟೇ. ಉದಾಹರಣೆ ನಾನು 1 ಗ್ರಾಮ್ ಗೋಲ್ಡ್ ತೊಗೊಂಡಿದ್ದೀನಿ ಅಂದರೆ ಆರ್ ಬಿ ಐ ಸ್ಟೋರೇಜಲ್ಲಿ ಸುಮಾರು ಮಿಲಿಯನ್ ಗೋಲ್ಡ್ ಸ್ಟೋರೇಜ್ ಇದೆ, ಅದರ 1 ಗ್ರಾಮ್ನ ಓನರ್ಶಿಪ್ ನಾನು ತೊಗೊಂಡಂಗೆ ಅಷ್ಟೆ. ಸೊ ಇದರಿಂದ ಗೌರ್ಮೆಂಟಿಗೆ ದುಡ್ಡು ಬರುತ್ತೆ, ಅವ್ರು ಅದನ್ನು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಸು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೋತಾರೆ. ಈ ರೀತಿ ಇರುತ್ತೆ ಅಷ್ಟೆ. ಸೊ ಏನು ಅಡ್ವಾಂಟೇಜಸ್ ಏನು ಅಂದರೆ, ಸೊವೆರಿಯನ್ ಗೋಲ್ಡ್ ಬಾಂಡಲ್ಲಿ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಇದು ಸಿಗುತ್ತೆ 2.5% ಆ್ಯನ್ಯುವಲಿ. ಆ್ಯಂಡ್ ರಿಡಮ್ಷನ್ ಅಂದರೆ 7 ಇಯರ್ಸ್ ಮೆಚುರಿಟಿ ಆದಮೇಲೆ ನಮಗೆ ಆ್ಯಕ್ಚುಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಪ್ಲಿಕೇಬಲ್ ಆಗುತ್ತೆ ಇಫ್ 3 to 6 ಇಯರ್ಸ್ ನಾವು ಅದನ್ನು ರಿಡಮ್ ಮಾಡಿಕೊಂಡ್ರೆ. ಬಟ್ 7 ಇಯರ್ಸ್ ಆದರೆ ಅದರಲ್ಲಿ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಓಕೆ, ಯಾವುದೇ ರೀತಿ ಕಾಸ್ಟಿಂಗ್ ಇರಲ್ಲ. ಪ್ಯೂರಿಟಿ ನಾನು ಆವಾಗಲೇ ಹೇಳ್ದಂಗೆ ಎರಡರಲ್ಲೂ ಚೆನ್ನಾಗೇ ಇರುತ್ತೆ. ಸೇಫ್ಟಿ ಎರಡರಲ್ಲೂ ಚೆನ್ನಾಗಿದೆ. ಗೋಲ್ಡ್ ಇ ಟಿ ಎಫ್ ಡಿಸ್ಅಡ್ವಾಂಟೇಜ್ ಏನಂದರೆ ಇದು ಗ್ರೋತ್ ಓರಿಯೆಂಟೆಡ್ ಇರುತ್ತೆ. ಅಕಸ್ಮಾತ್ ನಾಳೆ ಮಾರ್ಕೆಟ್ ಕಮ್ಮಿ ಆಯಿತು, ಮಾರ್ಕೆಟ್ ಬಿತ್ತು ಅಂದರೆ ನನಗೆ ಅಕಸ್ಮಾತಾಗಿ ನಾಳೆಗೆ ದುಡ್ಡು ಬೇಕಂದ್ರೆ ದುಡ್ಡು ಸಿಗುತ್ತೆ, ಬಟ್ ಲೋಯರ್ ವ್ಯಾಲ್ಯೂಲಿ ಸಿಗುತ್ತೆ. ಎಸ್ ಜಿ ಬಿಯಲ್ಲಿ ನಮ್ಗೆ ನಾಳೆಗೂ ದುಡ್ಡು ಸಿಗೋಲ್ಲ ಬೇಕಂದಾಗ. ಕ್ಯಾಪಿಟಲ್ಗೆ ಏನು ಅಪ್ಲಿಕೇಬಲ್ ಆಗುತ್ತೆ, ಕಾಸ್ಟ್ ಆಫ್ ಅಕ್ವೈರಿಂಗ್ ಗೋಲ್ಡ್, ಅದಕ್ಕೆ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಅವ್ರಿಗೆ ಅಮೌಂಟ್ ಕೊಡಬೇಕಾಗತ್ತೆ. ಇನ್ನು ಡಿಜಿಟಲ್ ಗೋಲ್ಡ್ಗೆ ಬಂದಾಗ ಡಿಜಿಟಲ್ ಗೋಲ್ಡ್ ಬಂದುಬಿಟ್ಟು ಈಗ ಲಾಸ್ಟ್ 5 ಇಯರ್ಸ್ 4-5 ಇಯರ್ಸಿಂದ ಜಾಸ್ತಿ ಇದೆ. ಮೇಜರ್ಲಿ ಸೇಫ್ ಗೋಲ್ಡ್ ಮನಿ, ಅಗ್ಯೂಮಂಟು, MMTC ಇವರುಗಳು ಅದನ್ನು ಗೋಲ್ಡನ್ನ ಸ್ಟೋರೇಜ್ ಮಾಡಿಟ್ಕೋತಾ ಇದ್ದಾರೆ ಲಾಕರ್ ಬೇಸಲ್ಲಿ. ಸೊ ನಾವು ಬೈ ಮಾಡಿದಾಗ ನಮ್ಗೆ ಅದಕ್ಕೆ ವಾಲ್ಟ್ ಅಂಥೇಳಿ ಒಂದು ಅಲೋಕೇಟ್ ಮಾಡ್ತಾರೆ. ಅಡ್ವಾಂಟೇಜ್ ಬಂದುಬಿಟ್ಟು ಇದರಲ್ಲಿ ನಾನು ₹1 ಡಿಪೆಂಡ್ಸ್ ಅಪಾನ್ ಅಗೇನ್ ಅಗ್ರಿಗೇಟರ್ಸ್ ಲೈಕ್ ನಾವಿ, ಪೇಟಿಎಮ್ ಮನಿ ಆಗಿರ್ಬೋದು, ಫೋನ್ಪೇ, ಗೂಗಲ್ ಪೇ, ಇಲ್ಲೆಲ್ಲನೂ ಗೋಲ್ಡ್ ಬೈ ಮಾಡೋಕ್ಕೆ ಆಪ್ಷನ್ಸ್ ಇದೆ, ಆನ್ಲೈನ್ ಗೋಲ್ಡು. ಬಟ್ ಇಟ್ ಡಿಪೆಂಡ್ಸ್ ಆಗುತ್ತೆ. ಬಟ್ ಡಿಜಿಟಲ್ ಗೋಲ್ಡ್ ಬಂದುಬಿಟ್ಟು ಒಂದು ಆನ್ಲೈನ್ ಚಾನಲ್ ಆಗಿದೆ. ಇವರಲ್ಲಿ ಚಾನಲ್ ಪಾರ್ಟ್ನರ್ಸ್ ಆಗಿರ್ತಾರೆ. ಅದೊಂದು ಆನ್ಲೈನ್ ಚಾನಲ್ ಆಗಿರುತ್ತೆ. ಇಲ್ಲಿ ನಾವು 24 ಕ್ಯಾರೆಟ್ನ ಗೋಲ್ಡ್ನ ಬೈ ಮಾಡಿ, ಇವನ್ ಜಾರ್ ಆ್ಯಪ್ ಅಂತ ಮೇ ಬಿ ನೀವು ಅಡ್ವರ್ಟೈಸ್ ಕೇಳಿರ್ಬೋದು, ಆ ಜಾರ್ ಆ್ಯಪಲ್ಲೂ ಅದೇ ರೀತಿಯೇ ಇರುತ್ತೆ. ಸೊ ನಾನು ಯಾವುದು ರೆಕಮೆಂಡ್ ಮಾಡ್ತಿಲ್ಲ, ನಾನು ಮುಂದೇನೋ ಒಂದು ಆ್ಯಪ್ ಬಗ್ಗೆ ಹೇಳ್ತೀನಿ, ಅಲ್ಲಿ ರೆಕಮೆಂಡ್ ಮಾಡಲ್ಲ, ಪ್ರಮೋಟು ಮಾಡಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅದು ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೆ. ಓಕೆ, ಸೊ ಅಲ್ಲಿ ಸಹಿತನು ₹10
ಮಿನಿಮಮ್ ಅವ್ರು ಹೇಳ್ತಾ ಇರೋದು, ಜಾರ್ ಆ್ಯಪ್ ಅವ್ರು ಹೇಳೋದು ಮಿನಿಮಮ್ 10 ರುಪೀಸ್ ಅಂತೇಳಿ. ನಾನು 1 ರೂಪೀದು ನಾನು ತೋರಿಸ್ತೀನಿ ನಿಮಗೆ. ಓಕೆ, ಸೊ 10 ರುಪೀಸ್ನ ನಾವು ಬೈ ಮಾಡಿಕೊಂಡು ಗೋಲ್ಡ್ ಅಕ್ಯುಮುಲೇಟ್ ಮಾಡಿ ಸರ್ಟನ್ ಅಂದರೆ ಮಿನಿಮಮ್ 1 ಗ್ರಾಮ್ ಹಂಗೆ ಆಗಿರಬೇಕಾಗತ್ತೆ. ನಾನು ಬೇಕಿದ್ದರೆ ಗೋಲ್ಡ್ ಕಾಯಿನು ಗೋಲ್ಡ್ ಬಾರನ್ನು ಬೈ ಮಾಡ್ಬೋದು. ಆಮೇಲೆ ಅಲ್ಲಿ ತನಕನೂ ಅದು ಝೀರೋ ಸ್ಟೋರೇಜು, ನೋ ಮೇಂಟೆನೆನ್ಸ್ ಆಗಿ ಲಾಕರ್ಸಲ್ಲಿ ನಮ್ಮ ಹೆಸರಲ್ಲಿ ಒಂದು ಗೋಲ್ಡು ಸೆಕ್ಯೂರ್ ಆಗ್ತಾ ಇರುತ್ತೆ, ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಓಕೆ, ಇದು ಬಂದುಬಿಟ್ಟು ಇಂಡಿಯಾ ಸೇಫ್ ಗೋಲ್ಡ್. ಆವಾಗಲೇ ಹೇಳ್ದಂಗೆ ಅಗ್ಮೌಂಟ್ MMTC ಇವರು ಆ್ಯಕ್ಚುಲಿ ಇದನ್ನು ಬೈ ಮಾಡ್ತಾರೆ, ಮಿಕ್ಕಿದವರೆಲ್ಲ ಚಾನಲ್ ಪಾರ್ಟ್ನರ್ ಆಗಿರ್ತಾರೆ. ಸೊ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ, ನಮಗೆ ನಾವು ಇದನ್ನು ಈಸಿಯಾಗಿ ಬೈ ಮಾಡ್ಬೋದು, ಸೆಲ್ಲು ಮಾಡ್ಬೋದು. ಆನ್ಲೈನಲ್ಲಿ ಬೇಕಿದ್ದಾಗ ನಮಗೆ ಆ ಸರ್ಟನ್ ವ್ಯಾಲ್ಯೂ ಆದಮೇಲೆ ಆನ್ಲೈನಲ್ಲಿ ನಾವು ಗೋಲ್ಡ್ನು ಆರ್ಡ್ರ್ ಮಾಡ್ಬೋದು, ನಮ್ಮ ಮನೆಗೆ ಬರುತ್ತೆ ಅದು. ಓಕೆ, ಇದು ಡಿಜಿಟಲ್ ಗೋಲ್ಡ್ನ ಒಂದು ಅಡ್ವಾಂಟೇಜ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವಾಗಲೇ ಹೇಳ್ದಂಗೆ ಫಿಸಿಕಲ್ ಗೋಲ್ಡ್ನ ಮೇಂಟೈನ್ ಮಾಡ್ಬೇಕನ್ನೋದಿಲ್ಲ. ನಾವು ಯಾವಾಗ ಬೇಕಾದ್ರೂ ಪರ್ಚೇಸ್ ಮಾಡಿ ಯಾವಾಗ ಬೇಕಾದ್ರೂ ಸೆಲ್ ಮಾಡ್ಬೋದು. ETF ಅಲ್ಲಿ ಮಾರ್ಕೆಟ್ ಟ್ರೇಡಿಂಗ್ ಅವರ್ಸ್ ಅಂತ ಇರುತ್ತೆ, ನೀವು ರಾತ್ರಿ ಅಂತ ಅಲ್ಲಿ ಇರುತ್ತೆ. ಬಟ್ ಇಲ್ಲಿ ರಾತ್ರಿ 12 ಗಂಟೆಗೂ ಸೆಲ್ ಮಾಡ್ಬೋದು. ನಂಗೆ ದುಡ್ಡು ಬೇಕು ಅಂದರೆ ಇವಾಗ ಸೆಲ್ ಮಾಡಿದ್ರೆ 1 ½ ಅವರಲ್ಲಿ ದುಡ್ಡು ಬಂದುಬಿಡುತ್ತೆ ನಿಮ್ಮ ಅಕೌಂಟಿಗೆ. ಓಕೆ, ಈವನ್ ಅಕಸ್ಮಾತ್ ತುಂಬ ಗೋಲ್ಡ್ ಇತ್ತಂದರೆ ನಾವು ಇದ್ರ ಮೇಲೆ ಸೆಕ್ಯೂರ್ಡ್ ಲೋನು ತೊಗೋಬೋದು. ಅಂದರೆ ಗೋಲ್ಡ್ ಲೋನ್ ಅಂತ ಹೇಳಿ ಮಾಡ್ತೀವಲ್ಲ, ಇದ್ರ ಮೇಲೂ ಮಾಡ್ಬೋದು, ನಾವು ಸೆಕ್ಯೂರ್ಡ್ ಲೋನ್ ಅಂತ ಮಾಡ್ಬೋದು. ಸೊ ಇದಕ್ಕೆ ಯಾವುದೇ ರೀತಿ ಲಿಮಿಟ್ಸು ಇರಲ್ಲ. ಸೊ ನಾನು ಪ್ರಿಫರ್ ಮಾಡೋದು ನಾವಿ. ಸೊ ನಾವಿ ಬಗ್ಗೆ ತುಂಬ ಜನ ಕೇಳಿರ್ತೀರ, ಹಾಗಾಗಿ ಇದರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಇದರ ಅಡ್ವಾಂಟೇಜ್ ಏನಂದರೆ, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲಿ ಡಿಜಿಟಲ್ ಗೋಲ್ಡ್ ಅಂತ ಕಾಣಿಸುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ಡೈರೆಕ್ಟಾಗಿ ಬೈ ಅಂತ ಕೊಟ್ಬಿಟ್ರೆ ಆಗುತ್ತೆ. SIP ಇದೆ, ನಾನೇ SIP ಡೈಲಿ 10 ರುಪೀಸ್ SIP ಮಾಡಿದ್ದೀನಿ 10 ದಿವಸದ್ದು. ಅದರ ಗ್ರೋತ್ ಬಂದ್ಬಿಟ್ಟು ಲಾಸ್ಟ್ 3 ಮಂತ್ಸಲ್ಲಿ 8 ರೂಪೀಸ್ 29 ಪೈಸೆ ಇದೆ, 29% ಇದೆ. ಒಂದು ಏನಂದರೆ ಇದರಲ್ಲಿ ನಮಗೆ GST ಅಪ್ಲಿಕೇಬಲ್ ಆಗುತ್ತೆ, 3% GST ಇದೆ. ಏನು ನಾವು ಅಂಗಡಿಯಲ್ಲಿ ಹೋಗಿ ಗೋಲ್ಡ್ ಬೈ ಮಾಡಿದಾಗ 3% GST ಪ್ಲಸ್ ಮೇಕಿಂಗ್ ಆ್ಯಂಡ್ ವೇಸ್ಟೇಜ್ ಕೊಡ್ತೀವಿ. ಆನ್ಲೈನಲ್ಲಿ ಒಂದು GST ನಾವು ಬೇರ್ ಮಾಡಬೇಕಾಗತ್ತೆ. ಸೊ ನೋಡಿ, ನಾವಾಗಲೇ ಹೇಳಿದಂಗೆ 1 ರೂಪೀಗೆ ಸಹಿತ ನಾನು ಬೈ ಮಾಡ್ಬೋದು ಇದರಲ್ಲಿ. ಯಾಕೆ ನಾವಿನ ನಾನು ಯಾಕೆ ರಿಫರ್ ಮಾಡ್ತಾ ಇದ್ದೀನಿ ಅಂದರೆ, ಕಂಪ್ಯಾರೇಟಿವ್ ಎಲ್ಲರೂ 99.9 ಪ್ಯೂರ್ ಗೋಲ್ಡೇ ಕೊಡ್ತಾರೆ, ಎರಡು ಮಾತಿಲ್ಲ. ಎಲ್ಲ ಆನ್ಲೈನ್ ಚಾನಲ್ ಪಾರ್ಟ್ನರು ಕೊಡ್ತಾರೆ. ಓಕೆ, ಆನ್ಲೈನಲ್ಲಿ ಸೇಮ್ ಇರುತ್ತೆ, ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ನಾವಿ ಬಂದುಬಿಟ್ಟು ಮಲ್ಟಿಪಲ್ ಚಾನಲ್ ಪಾರ್ಟ್ನರ್ ಜೊತೆ ಲಿಂಕ್ ಮಾಡ್ಕೊಂಡಿದ್ದಾರೆ. ಈವನ್ ಲೈಕ್ ಇವರೆಲ್ಲ ಗೌರ್ಮೆಂಟ್ ಅಗ್ರಿಗೇಟೆಡ್ ಪಾರ್ಟ್ನರ್ಸ್ ಆಗಿರ್ತಾರೆ, ಅಗ್ಮೌಂಟ್ ಸೇಫ್ ಗೋಲ್ಡು. ಆ್ಯಂಡ್ ಅಗ್ಮೌಂಟ್ ಬಂದುಬಿಟ್ಟು ಅಕಸ್ಮಾತ್ ನಾಳೆ ನಾನು ಗೋಲ್ಡ್ ಕಾಯಿನ್ ಬೇಕು ಅಂದರೆ ನನಗೆ ಸರ್ಟಿಫಿಕೇಟ್ ಹಾಲ್ಮಾರ್ಕ್ ಬೇಕಲ್ವಾ. ಸೊ ಇವರು BIS ಜೊತೆನೂ ಅಗ್ಮೌಂಟ್ ಬಂದುಬಿಟ್ಟು BIS ಜೊತೆನೂ ಅಗ್ರಿಗೇಟ್ ಆಗಿದೆ. ಇವರು ಬಂದುಬಿಟ್ಟು ಇಂಡಿಯನ್ ಗೋಲ್ಡ್ ಡೆಲಿವರಿ ಸ್ಟ್ಯಾಂಡರ್ಡ್ NSE, BSE ಮತ್ತು MCX ಮೆಂಬರ್ ಆಗಿದ್ದಾರೆ. ಇನ್ನೊಂದು ಅಡ್ವಾಂಟೇಜ್ ಯಾಕೆ ನಾವಿ ಅಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫ್ಲ್ಯಾಟ್ 2.25% ಗೋಲ್ಡ್ ವ್ಯಾಲ್ಯೂ ಮೇಲೆ ಡಿಸ್ಕೌಂಟ್ ಕೊಡುತ್ತೆ. ಬೇರೆ ಯಾರೂ ಕೊಡಲ್ಲ ಇದನ್ನು ಡಿಸ್ಕೌಂಟು. ನಿಮಗೆ ಪ್ರಮೋಷನ್ ಆಫರ್ಸು ಬೇರೆ ಬೇರೆ ಸಿಗ್ಬೋದು. ಇಲ್ಲಿ 2.25% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಫಾರ್ ದಿ ಲಿಮಿಟೆಡ್ ಟೈಮ್ ಅಂತ ಕೊಟ್ಟಿದ್ದಾನೆ. ಬಟ್ ನಾರ್ಮಲಿ ನಾನು ಆಲ್ಮೋಸ್ಟ್ 1 ವರ್ಷದಿಂದ ನೋಡ್ತಾ ಇದ್ದೀನಿ, ಅದು 2.25% ಡಿಸ್ಕೌಂಟ್ ಹಾಗೆ ಇದೆ. ಓಕೆ, ಸೊ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಫೀಚರ್ ಇನ್ ದ ನಾವಿ. ಸೊ ಅಕಸ್ಮಾತ್ ನೀವು ನಾವಿಗೆ ನೀವು ಗೋಲ್ಡ್ ತೊಗೊಳ್ತೀನಿ ಅಂದರೆ, ಗೋಲ್ಡ್ ಬೈ ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ದಯವಿಟ್ಟು ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಇನ್ಸ್ಟಾಲ್ ಮಾಡಿಕೊಂಡು KYC ಮ್ಯಾಂಡೇಟ್ ಇದೆ, KYC ಆದಮೇಲೆ ನೀವು ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು. ಸೆಲ್ಲಿಂಗ್ ಪ್ರೈಸ್ ಸಹಿತನೂ ವೇರಿಯೇಷನ್ಸ್ ಇರುತ್ತೆ.
ಟೈಮ್ ಟು ಟೈಮ್. ಓಕೆ, ಸೊ ಗೋಲ್ಡ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಅನದರ್ ಅಡ್ವಾಂಟೇಜ್ ಆಫ್ ನಾವಿದು ಬಂದುಬಿಟ್ಟು, ನಾವಿ ಬೈಯಿಂಗ್ ಮಾತ್ರ 3% ಚಾರ್ಜ್ ಮಾಡ್ತಾರೆ, ಅದು ಏನು GST ಆಗಿರುತ್ತೆ. ನಾವಿ ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ವೆರಾಸ್ ಸೆಲ್ಲಿಂಗ್ ಟೈಮಲ್ಲಿ 0 ಇರುತ್ತೆ. ಒಂದು ನೋಟ್ ಹೇಳ್ತೀನಿ, ನಾರ್ಮಲಿ ನಾವಿ ಅಂತಲ್ಲ, ಯಾವುದೇ ಚಾನಲ್ ಪಾರ್ಟ್ನರು ನಾರ್ಮಲಿ 10 ಇಯರ್ಸ್ ತನಕ ನಿಮಗೆ ವಾಲ್ಟಿಗೆ ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಓಕೆ, ಸೊ ಇದಾಗಿತ್ತು ಒಂದು ಕ್ರಿಸ್ಪ್ ವಿಡಿಯೋ ಆನ್ ಡಿಜಿಟಲ್ ಗೋಲ್ಡ್. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಏನಾದ್ರು ಇದ್ದರೆ ಕೊಡಿ, ಫೀಡ್ಬ್ಯಾಕ್ ಕೊಡಿ, ವ್ಯೂಸ್ ಜಾಸ್ತಿ ಕೊಡಿ ಅಂತ ಹೇಳ್ತಾ, ಇನ್ನೂ ಒಳ್ಳೆ ಕಂಟೆಂಟ್ಸ್ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.